ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ. ಈ ಗಾದೆ ಏನು ಹೇಳೋಕ್ಕೆ ಇಷ್ಟಪಡುತ್ತಂತಂದರೆ, ಕೆಲವೊಂದು ಸಂಸಾರ ಇರ್ತತೆ. ಕೆಲವೊಬ್ಬರು ಮುಂಚೆನೇ ಅತ್ತೆ ಆಗಿರ್ತಾರೆ. ಇವಾಗ ಹೊಸ್ದಾಗಿ ತಮ್ಮ ಮಗ ಏನಾರ ಮದುವೆ ಮಾಡ್ಕೊಂಬಂದಾಗ ಸೊಸೆ ಅಂತ ಒಬ್ಬರು ಬರ್ತಾರೆ, ಒಂದು ಹುಡುಗಿ ಬರುತ್ತೆ. ಆವಾಗ ಏನು ಮಾಡಿಬಿಡ್ತಾರಂತಂದರೆ, ಈ ದೊಡ್ಡವರು ಬೇಗ ಬಂದಿದ ತಕ್ಷಣ ನಮ್ಮ ಮನೆಯಲ್ಲಿರೋ ಎಲ್ಲ ಕೆಲಸನೂ ಕಲ್ತ್ಕೊಂಬಿಡ್ಲಿ, ಎಲ್ಲ ಮಾಡಲಿ, ನಮ್ಮ ಥರನೇ ಎಲ್ಲ ಜವಾಬ್ದಾರಿ ತಗೊಂಡ್ಲಿ, ಹಂಗೆ ಹಿಂಗೆ ಅಂತ ಇದು ಮಾಡಿಬಿಡ್ತಾರೆ. ಅದಾದಮೇಲೆ ಹೊಸ್ದಾಗಿ ಬಂದಿರೋಂಥ ಹೆಣ್ಮಕ್ಳುಗಳು ಅವ್ರ ಮನೆಗೆ ಬಂದಾಗ ಅವ್ರು ಅಡ್ಜಸ್ಟ್ ಮಾಡ್ಕೊಂಬಕ್ಕೆ ಕಷ್ಟ ಆಗುತ್ತೆ, ಕೆಲಸಗಳು ಕಲ್ತ್ಕೊಂಬಕ್ಕೆ ಕಷ್ಟ ಆಗುತ್ತೆ. ಮತ್ತು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತಂದರೆ ಎಲ್ಲ ರೀತಿಯೂ ಕೆಲಸಗಳ್ನ ಕಲ್ತ್ಕೊಂಡಿರ್ತಿದ್ರು ಆಲ್ರೆಡಿ. ಆದರೆ ಇವಾಗಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವ್ರಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಬೇರೆ ಬೇರೆ ಕೆಲಸಗಳು ಕೂಡ ಮಾಡೋದಕ್ಕೆ ಬರೋದಿಲ್ಲ, ಏನೂ ಬರೋದಿಲ್ಲ. ಮತ್ತು ಆಮೇಲೆ ಎಷ್ಟೋ ಜನಕ್ಕೆ ತುಂಬ ವಯಸ್ಸಾಗಿ ಮದುವೆ ಆದ್ರೂ ಅವ್ರಿಗೇನು ಒಂದು ಮುದ್ದೆ ಸಮೇತಗೂ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಅದಾದಮೇಲೆ ಮದುವೆ ಆಗಿಬಿಡ್ತಾರೆ, ಬರ್ತಾರೆ, ಅಲ್ಲಿ ನೋಡಿದ್ರೆ ಏನೂ ಮಾಡೋದಕ್ಕೆ ಬರೋದಿಲ್ಲ. ಯಾರಾದರೂ ತುಂಬ ವಯಸ್ಸಾಗಿರೋರು ಹಿರಿಯರಿದ್ದರೆ ಅವರೇ ಎಲ್ಲ ಮಾಡ್ತಾರೆ. ಮತ್ತು ಅದಾದಮೇಲೆ ಇವರು ಬಂದಾದಮೇಲೆ ಹೊಸ್ದಾಗಿ ಬಂದಿರ್ತೈತಲ್ಲ ಹುಡುಗಿ ಏನು ಮಾಡ್ತಾಳೆ ಅಂತ, ನಂಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ನೀವೇ ಮಾಡಿ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಾಂದರೆ ಹೋಟ್ಲಿಂದ ತರಿಸ್ರಿ, ಆನ್ಲೈನಿಂದ ತರಿಸ್ರಿ, ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಮತ್ತು ಅದಾದಮೇಲೆ ಇವರು ಏನು ಮಾಡ್ತಾರಂದರೆ, ಬಂದಾದ್ಮೇಲೆ ಬರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಚಂದಾನೇ ಇರ್ತಾರೆ. ಆಮೇಲೆ ಬಂದಾದಮೇಲೆ ಇವರು ತುಂಬ ವರ್ತನೆಯೂ ಚೇಂಜ್ ಆಗುತ್ತೆ. ಅತ್ತೆ ಮಾವನ್ನೇ ಹೊರಗೆ ಹಾಕೋಕ್ಕೆ ನೋಡ್ತಾರೆ. ಮತ್ತು ಅದಾದಮೇಲೆ ಈ ಅತ್ತೆಗಳಾದ್ರೂ ಏನು ಮಾಡ್ತಾರಂದರೆ, ಕೆಲವೊಬ್ಬರು ಚೆನ್ನಾಗಿರ್ತಾರೆ. ಮತ್ತು ಆಮೇಲೆ ಸೊಸೆಗಳಿಗೆ ಕೆಲವೊಬ್ಬರು ಒಳ್ಳೆ ಸೊಸೆಗಳು ಸಿಕ್ಕಿದ್ರೂ ಇವ್ರು ತುಂಬ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವರು ಒಂದು ಕಾಲದಲ್ಲಿ ನಾನು ಸೊಸೆ ಆಗಿದ್ದೆ, ಮತ್ತು ಆಮೇಲೆ ಇವಾಗ ಅತ್ತೆ ಆಗಿದ್ದೀನಿ ಅನ್ನೋದು ಕೂಡ ಮರ್ತ್ಬಿಡ್ತಾರೆ. ಮತ್ತು ಅದಾದಮೇಲೆ ಇವಾಗ ಬಂದಿರೋ ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ ಕೂಡ, ಇವರು ನಮ್ಮ ಅತ್ತೆ ಅಲ್ಲ, ಇವರು ನಮ್ಮಮ್ಮ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಕಲ್ತ್ಕೋಬೇಕು, ನಾನು ಮಾಡಬೇಕು, ಹಂಗೆ ಹಿಂಗೆ ಅಂತ ಇವರು ಕೂಡ ಅಂದ್ಕೊಂಬೋದಿಲ್ಲ. ಅದರಲ್ಲಿ ಇವಾಗಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗೆಲ್ಲ ಸೊಸೆ ಆಗಿ ಬಂದಿರೋರು ಕೂಡ ತುಂಬ ಇದು ಪೇಷನ್ಸ್ ಕೂಡ ಕಮ್ಮಿ, ಏನು ಕಲ್ತ್ಕೊಂಬಂದಿರೋದಿಲ್ಲ. ಎಲ್ಲಿ ಬಂದಿದ ತಕ್ಷಣವೇ ಆಗಲಿ ಕುಟುಂಬನೇ ಬೇಡ ಅಂತಾರೆ, ಸಪ್ರೇಟಾಗಿ ಇರಬೇಕಂತಾರೆ, ಏನಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಲೂ ಅಂದ್ಕೊಂಬೋದಿಲ್ಲ. ಹಂಗೆ ಹಿಂಗೆ ಆಗ್ಬಿಟ್ಟಿದ್ದಾವೆ ಇವಾಗೆಲ್ಲ. ಅದಕ್ಕೆ ದೊಡ್ಡವರು ಆಗಿನ ಕಾಲದಲ್ಲಿ ಈ ಗಾದೆನ ಮಾಡಿದ್ದಾರೆ, ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ. ಇವಳು ಬರಬೇಕಾದ್ರೆ ಏನು ಅತ್ತೆ ಏನು ಅಂದ್ಕೊಂಬಿಟ್ಟಿರ್ತಾಳೆ, ಈ ಹುಡುಗಿ ಸೊಸೆಗೆ ಬಂದುಬಿಟ್ಟಿದ್ದಾಳೆ, ಇವಾಗ ನನ್ನದೇ ಎಲ್ಲ ದರ್ಬಾರ್, ಹಂಗೆ ಹಿಂಗೆ ಅಂದ್ಕೊಂಡಿರ್ತಾಳೆ. ಆದರೆ ಅತ್ತೆ ಏನು, ಮುಂಚೆ ನಾನು ಒಂದು ಮನೆಗೆ ಸೊಸೆಯಾಗಿ ಹೋಗಿದ್ದೆ, ಇವಾಗ ಅತ್ತೆ ಆಗಿದ್ದೀನಿ ಅಂತ ಅವಳು ಮರ್ತ್ಬಿಡ್ತಾಳೆ. ಈ ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ ಆದರೂ ಅಷ್ಟೇ, ಸೊಸೆ ನಾನು ಇವಾಗ ತಾನೇ ಸೊಸೆಯಾಗಿ ಬಂದಿದ್ದೀನಿ, ಮುಂದಕ್ಕೆ ಅತ್ತೆ ಆಗ್ತೀನಿ ಅನ್ನೋದು ಇವಳು ಮರ್ತ್ಬಿಡ್ತಾಳೆ. ನಾನು ಎಲ್ಲ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ನಾನು ಎಲ್ಲ ಕಲ್ತ್ಕೋಬೇಕು ಮಾಡಬೇಕಂತ ಇವಳಿಗೂ